ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಜೋಳದ ಮುದ್ದೆ ಮತ್ತು ಅನ್ನದ ಜೊತೆಗೆ ತುಂಬ ರುಚಿಯಾಗಿರೋ ಶೇಂಗಾ ಬಜ್ಜಿ ಅಥವಾ ಶೇಂಗಾ ಸಾರು, ಕೆಲವು ಸಮಯದಲ್ಲಿ ಶೇಂಗಾ ತಂಬುಳಿನೂ ಅಂತ ಕರೀತಾರೆ, ಇದನ್ನ ಮಾಡೋ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಒಂದು ಬೌಲ್ ಶೇಂಗಾ ಹಾಕಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಶೇಂಗಾ ನೆನೆಸಿ ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗುತ್ತೆ. ಹಾಗೆ ಮಂಡಿ ನೋವು ಮತ್ತು ಸಂಧಿ ನೋವು ಹಾಗೂ ಸೊಂಟ ನೋವಿಗೆ 2-3 ದಿನಕ್ಕೊಮ್ಮೆ ನೆನೆಸಿದ ಶೇಂಗಾ ತಿನ್ನೋದ್ರಿಂದ ನೋವು ಕಡಿಮೆ ಆಗುತ್ತೆ. ಈಗ ಶೇಂಗಾ ಚೆನ್ನಾಗಿ ಹುರಿದಾಗಿದೆ, ಆರಲು ಒಂದು ತಟ್ಟೆಗೆ ತೆಗಿತಿದ್ದೀನಿ. ಮತ್ತೆ ಅದೇ ಕಡಾಯಿಗೆ 3 ಹಸಿರು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಫ್ರೆಂಡ್ಸ್, ಗ್ಯಾಸ್ ಅಥವಾ ಎಸಿಡಿಟಿ ಸಮಸ್ಯೆ ಇದ್ರೆ ರಾತ್ರಿ 1 ಮುಷ್ಟಿಯಷ್ಟು ಶೇಂಗಾ ನೆನೆ ಇಟ್ಟು ಬೆಳಗ್ಗೆ ಹಾಳು ಹೊಟ್ಟೆ ತಿನ್ನೋದ್ರಿಂದ ಗ್ಯಾಸ್ ಮತ್ತು ಎಸಿಡಿಟಿ ಸಮಸ್ಯೆ ದೂರವಾಗುತ್ತೆ. ಈಗ ಹುರಿದ ಶೇಂಗಾ ಮತ್ತು ಮೆಣಸಿನಕಾಯಿ ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೀನಿ. ಫ್ರೆಂಡ್ಸ್, ಮಕ್ಕಳಿಗೆ ಬೆಳಗ್ಗೆ ನೆನೆಸಿದ ಶೇಂಗಾ ತಿನ್ನಿಸೋದ್ರಿಂದ ಬುದ್ಧಿಶಕ್ತಿ ಹೆಚ್ಚುತ್ತೆ. ಹಾಗೆ ಈ ಶೇಂಗಾ ಬಡವರ ಬಾದಾಮಿ ಎಂದೇ ಪ್ರಸಿದ್ಧವಾಗಿದೆ. ನಂತರ 1 ಬೌಲ್ ಹಸಿ ಕೊಬ್ಬರಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಿದ್ದೀನಿ. ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ನೋಡಿ, ಈಗ ರುಬ್ಬಾಗಿದೆ. ಈ ಥರ ಸ್ವಲ್ಪ ತರಿಯಾಗಿರಬೇಕು. ಈಗ ಒಗ್ಗರಣೆ ಹಾಕೋಣ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ನಂತರ 1 ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿ ಬೇಯಲಿ. ಈಗ ಬೆಂದಾಗಿದೆ, ಗ್ಯಾಸ್ ಆಫ್ ಮಾಡಿ. ಈಗ ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ರುಬ್ಬಿದ ಮಸಾಲೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಕುದಿಸೋ ಹಾಗಿಲ್ಲ, ಹಾಗೆಯೇ ಊಟ ಮಾಡಬೇಕು. ಫ್ರೆಂಡ್ಸ್, ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಶೇಂಗಾ ಬೆಳೆಯುವುದರಿಂದ ಆ ಸೀಸನ್ನಲ್ಲಿ ಸತತವಾಗಿ 2-3 ತಿಂಗಳವರೆಗೂ ಹೆಚ್ಚಾಗಿ ಶೇಂಗಾ ಬಳಸಿಯೇ ಅಡುಗೆ ಮಾಡಿ ರೊಟ್ಟಿ, ಮುದ್ದೆ, ಅನ್ನದೊಂದಿಗೆ ಊಟ ಮಾಡ್ತಾರೆ. ಈಗ ಸಾರಿನ ಕನ್ಸಿಸ್ಟೆನ್ಸಿಗೆ ಬರುವಷ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಶೇಂಗಾ ಬಜ್ಜಿ, ಶೇಂಗಾ ತಂಬುಳಿ ಅಥವಾ ಶೇಂಗಾ ಸಾರು ರೆಡಿಯಾಗಿದೆ. ಈ ಶೇಂಗಾ ಸಾರನ್ನು ಬಿಸಿ ಮುದ್ದೆ, ಬಿಸಿ ಅನ್ನದೊಂದಿಗೆ ಸವಿಯಿರಿ. ಹಾಗಾದರೆ ನೀವು ಸಹ ಈ ಶೇಂಗಾ ಬಜ್ಜಿ ಅಥವಾ ಶೇಂಗಾ ಸಾರನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.